ಅಪ್ಲಿಕೇಶನ್ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಾರ. ಸೊ ಇವಾಗ ನೋಡ್ರಿ, ಲೈಟ್ ಅಷ್ಟೇ ಅಲ್ಲ, ಇವನ್ ಸೌಂಡ್ ಕೂಡ, ಆಮೇಲೆ ಹೀಟ್ ವೇವ್ಸ್ ಕೂಡ ಏನಾಗ್ತಾವ ಅಂತಂದು ಹೇಳಿದ್ರೆ ಒಂದು ಗೋಡೆಯ ಮೇಲೆನೋ ಅಥವಾ ಒಂದು ವಸ್ತುವಿನ ಮೇಲೆನೋ ಅಥವಾ ಸೊ ಯಾವ್ದಾದ್ರು ಒಂದು ಮೀಡಿಯಂ ಮೇಲೆ ಏನಾಗುತ್ತೆ ಅಂತಂತ ಹೇಳಿದ್ರೆ ಬಂದು ಇನ್ಸಿಡೆಂಟ್ ಆಗಿ ಅದ್ರ ಮೇಲೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಪ್ರತಿಫಲನ ಹೊಂದುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬೆಳಕಿನ ಪ್ರತಿಫಲನ ಅಥವಾ ಶಬ್ದದ ಪ್ರತಿಫಲನ ಅಥವಾ ಹೀಟ್ ವೇವ್ಸ್ ರಿಫ್ಲೆಕ್ಷನ್ ಅಂತ ನಾವು ಕರಿತೀವಿ. ಸೊ ನೋಡ್ರಿ, ನಾವು ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು, ಯಾವ್ದಾದ್ರು ಒಂದು ಸೊ ದೊಡ್ಡ ಮನೆ ಇರುತ್ತಾ, ಸೊ ಆ ಮನೇಲಿ ಏನಂತ ಹೇಳಿದ್ರೆ ಜೋರಾಗಿ ಕೂಗಿದ್ರೆ ಏನಾಗುತ್ತೆ ಅಂತಂತ ಹೇಳಿದ್ರೆ ಶಬ್ದ ಪ್ರತಿಫಲನ ಹೊಂದುತ್ತೆ, ನಮ್ಗೆ ಮತ್ತೆ ಜಾಸ್ತಿ ಸೌಂಡ್ ಕೇಳಿಸುತ್ತೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾವು ಮಿರರ್ ಅಂತ ತಗೊಂಡಾಗ, ಸೊ ಇಲ್ಲಿ ನೋಡ್ರಿ, ಸೊ ಮಿರರ್ ಅನ್ನ ತಗೊಂಡಾಗ ನಾವು ಮನೇಲಿ ಯಾರಾದ್ರೂ ಮನ್ಯಾಗ ಕೂತ್ಕೊಂಡಿರ್ತಾರೆ, ಅಕ್ಕ ಕೂತ್ಕೊಂಡಿರಲಿಲ್ಲ, ಅಣ್ಣ ತಮ್ಮ ಯಾರು ಕೂತ್ಕೊಂಡಿರ್ತಾರೆ, ಸೊ ಹೊರಗಡೆ ಮಿರರ್ ತಗೊಂಡು ನಾವು ಅವ್ರ ಕಣ್ಣಿಗೆ ಬಿಡ್ತೇವೆ. ಸೊ ಆ ಬಿಸಿಲನ್ನ ಕರೆಕ್ಟಾಗಿ ಏನ್ ಮಾಡ್ತೇವೆ ಅಂದ್ರೆ ಕಣ್ಣಿಗೆ ಬಿಡ್ತೇವೆ. ಅದನ್ನ ನಾವು ಏನ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಆಂಗಲ್ ನ ಕರೆಕ್ಟ್ ಮಾಡ್ತೀವಿ. ಯಾವ ತರ ಅಂತ ನೋಡ್ರಿ, ಅದು ಕರೆಕ್ಟಾಗಿ ಅವ್ರ ಮುಖದ ಮೇಲೆ ಬೀಳ್ಬೇಕಂತ ಹೇಳುವಾಗ ನಾವು ಮಿರರ್ ಅನ್ನ ನಾವೇನಂದ್ರೆ ಅಡ್ಜಸ್ಟ್ ಮಾಡ್ತೀವಿ. ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ 2 ಟರ್ಮ್ಸ್ಗಳು ಬರ್ತಾವ. ನಾವು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಬೆಳಕು ಯಾವ್ದೋ ಒಂದು ವಸ್ತುವಿನ ಮೇಲೆ ಬಿದ್ರೆ, ಸೊ ಯಾವ್ದೋ ಒಂದು ಮೀಡಿಯಂ ಆಗ್ಲಿ ಯಾವ್ದೋ ಒಂದು ವಸ್ತುವಿನ ಮೇಲೆ ಬಿದ್ರೆ ಅದೇನಾಗ್ಬೇಕು, ಪ್ರತಿಫಲನ ಹೊಂದಬೇಕು. ಅದನ್ನ ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ಇದು ವಸ್ತು, ಯಾವ್ದಾದ್ರು ಒಂದು ಮೀಡಿಯಂ ಅಂತ ಅನ್ಕೊಡ್ರಿ, ವಸ್ತು ಅನ್ಕೊಡ್ರಿ. ನಾವು ರೇಸ್ ಅನ್ನ, ಲೈಟ್ ವೇವ್ಸ್ ಅನ್ನ ಏನ್ ಮಾಡ್ತಿದೀವಿ, ರೇಸ್ ಅನ್ನ ಏನ್ ಮಾಡ್ತಿದೀವಿ, ಇನ್ಸಿಡೆಂಟ್ಸ್ ಮಾಡ್ತಾ ಇದೀವಿ, ಅದ್ರ ಮೇಲೆ ಕೆಡುತ್ತಾ ಇದೀವಿ, ಬೀಳ್ತಾ ಇದೀವಿ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ, ಈ ಆಂಗಲ್ಗೆ ಏನಂತ ಕರಿತೀವಿ, ನಾರ್ಮಲ್ಗೆ ಇರೋ ಆಂಗಲ್ ಅನ್ನ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಬಿದ್ದಿರೋ ಲೈಟ್ ಏನಾಗುತ್ತೆ ಅಂತ ಹೇಳಿದ್ರೆ ರಿಫ್ಲೆಕ್ಟ್ ಆಗಿ ಬೇರೆ ಕಡೆ, ಬೇರೆ ಡೈರೆಕ್ಷನ್ಗೆ ಏನಾಗುತ್ತಾ, ಮೂವ್ ಆಗುತ್ತಾ, ಹೊರಟೋಗುತ್ತಾ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆಂಗಲ್ ಆಫ್ ರಿಫ್ಲೆಕ್ಷನ್, ಇದನ್ನ ನೆನ್ಪಿಟ್ಕೊಡ್ರಿ. ಅದಾದಂತ ನೋಡ್ರಿ, ವಸ್ತುಗಳ ಮೇಲ್ಮೈ ನುಣುಪಾಗಿದ್ದು ಆಮೇಲೆ ಅದನ್ನ ಮೆರುಗು ಮಾಡಲ್ಪಟ್ಟಿದ್ರೆ ಏನಾಗತ್ತೆ ಅಂತಂದು ಹೇಳಿದ್ರೆ ಪ್ರತಿಫಲನ ಏನಾಗತ್ತೆ, ನಿಯತವಾಗಿರುತ್ತೆ. ಇವಾಗ ನೋಡ್ರಿ, ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರ್ಬೋದು. ಸೊ ಈ ತರ ಏನಂತಂದು ಹೇಳಿದ್ರೆ ಕಿರಣಗಳು, ಸೂರ್ಯನ ಕಿರಣಗಳು ಪ್ಯಾರಲಲ್ ಆಗಿ ಬರ್ತಾವ. ಅದೇ ತರ ಏನಾಗತ್ತೆ ಅಂತಂದು ಹೇಳಿದ್ರೆ ಮಿರರ್ ಮೇಲೆ, ಕನ್ನಡಿ ಮೇಲೆ ಬಿದ್ದು ಅದೇ ತರ ಪ್ಯಾರಲಲ್ ಆಗಿ ಏನಾಗತ್ತೆ, ಗೋಡೆ ಮೇಲೆ ಚಿತ್ರಣ ಬೀಳುತ್ತೆ. ಗೋಡೆ ಮೇಲೆ ಚಿತ್ರಣ ಈ ತರ ಬೀಳುತ್ತೆ. ಸೊ ಅದು ಯಾವ ತರ ಶೇಪ್ ಇದೆ ಆ ತರ ಚಿತ್ರ ಬೀಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಿಯತವಾಗಿರುತ್ತೆ ಅಂತ ಹೇಳ್ತೀವಿ. ಸಮ್ ಅದರ್ ಎಕ್ಸಾಂಪಲ್ಸ್ ಗಳು ನೋಡ್ರಿ, ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂತಂದು ಹೇಳಿದ್ರೆ, ಇವಾಗ ನಾವು ಮನೆಯಲ್ಲಿ ಮಿರರ್ ಇರುತ್ತೆ, ಕನ್ನಡಿ ಇರುತ್ತೆ, ಅದ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ನಾವು ಶೃಂಗಾರ ಮಾಡ್ಕೊಂತೀವಿ, ಹುಡುಗರಾಗ್ಲಿ ಹುಡುಗಿರಾಗ್ಲಿ. ಸೊ ಇಲ್ಲಿ ಯಾವ ತರ ಫಿನಾಮಿನಾ ನಡೆಯುತ್ತೆ ಅಂತ ಕೇಳ್ತಾರೆ ಪ್ಲೇನ್ ಮಿರರ್ಸ್ ಗಳಲ್ಲಿ. ಸೊ ಈ ತರ ಕನ್ನಡಿಯಲ್ಲಿ ನಮ್ಮ ಫೋಟೋ ಇದು ಕಾಣಿಸಿದಾಗ, ಇಮೇಜ್ ಕಾಣಿಸಿದಾಗ, ಇಲ್ಲಿ ಯಾವ್ದಂತಂದು ಹೇಳಿದ್ರೆ ಬೆಳಕಿನ ಪ್ರತಿಫಲನ ಆಗುತ್ತೆ, ಅದಕ್ಕೋಸ್ಕರ ಮಿರರ್ ಅಲ್ಲಿ ನಮ್ಮ ಫೋಟೋ ಕರೆಕ್ಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ, ಇಮೇಜ್ ಇಂದ ಕ್ಲಿಯರ್ ವಾಟರ್ ಅಂತ ಹೇಳ್ತೀವಿ. ಫುಲ್ ಕ್ಲಿಯರ್ ವಾಟರ್ ಬಾವ್ಯಾಗೋ ಅಥವಾ ಕೆರೆಯಾಗಲ್ಲ, ಕೆರೆಯಲ್ಲಿ ಮತ್ತು ಬಾವಿಯಲ್ಲಿ, ನದಿಯಲ್ಲೆಲ್ಲ ಬರಂಗಿಲ್ಲ, ನದಿಯಲ್ಲಿ ನೀರು ಹರಿತಾ ಇರುತ್ತೆ. ಸೊ ಬಾವಿಯಲ್ಲಿ ನಿಂತ ನೀರಿರುತ್ತೆ, ಶಾಂತವಾಗಿರುತ್ತೆ. ಅಲ್ಲಿ ಏನಾಗತ್ತಂತ ಮೇಲ್ಗಡೆ ಹೋಗಿ ನಿಂತ್ಕೊಂಡಾಗ ನಮ್ಮ ಇಮೇಜ್ ಕರೆಕ್ಟ್ ಆಗಿ ಕಾಣಿಸ್ಬಿಡುತ್ತೆ. ಸೇಮ್ ಮಿರರ್ ತರ ನಮ್ಮ ಇಮೇಜ್ ಕಾಣಿಸುತ್ತೆ. ಇಲ್ಲಿ ಕೂಡ ಯಾವ ಫಿನಾಮಿನಾ ನಡೆಯುತ್ತಾ, ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ನಾವು ಯಾವ್ದಾದ್ರು ಒಂದು ವಸ್ತುವನ್ನ ನೋಡ್ಬೇಕಂತ ಹೇಳಿದ್ರೆ, ಇವಾಗ ಇಲ್ಲಿ ಎಕ್ಸಾಂಪಲ್ ಏನಿದೆ ಅಂದ್ರೆ ಮರ ಐತೆ, ಸೂರ್ಯನ ಕಿರಣಗಳು ಮರದ ಮೇಲೆ ಬೀಳ್ತಾವ. ಮರ ಏನ್ ಮಾಡತ್ತ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳನ್ನ ಪ್ರತಿಫಲಿಸುತ್ತ. ಸೊ ಈ ಸೂರ್ಯನ ಕಿರಣಗಳು ಏನಾಗ್ತಾವ ಅಂತ ಹೇಳಿದ್ರೆ, ಪ್ರತಿಫಲನವಾದ ಸೂರ್ಯನ ಕಿರಣಗಳು ನಮ್ಮ ಕಣ್ಣಿನಲ್ಲಿ ಪ್ರತಿಬಿಂಬವನ್ನ ಉಂಟು ಮಾಡ್ತಾವ. ಸೊ ಈ ತರ ಪ್ರತಿಬಿಂಬವನ್ನ ಉಂಟು ಮಾಡಿದಾಗ ಆ ವಸ್ತು ಯಾವ್ದೈತೆ, ಸೊ ಯಾವ ಕಲರ್ ಐತೆ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರೀನ್ ಕಲರ್ ಐತೆ. ಸೊ ಇಲ್ಲಿ ಗ್ರೀನ್ ಕಲರ್ದು ಏನಾಗತ್ತೆ ಅಂತ ಹೇಳಿದ್ರೆ ಲೈಟು ರಿಫ್ಲೆಕ್ಟ್ ಆಗುತ್ತೆ, ನಮ್ಮ ಕಣ್ಣಲ್ಲಿ ಬಂದು ಪ್ರತಿಬಿಂಬ ಬೀಳ್ತಾ, ಅದು ಗಿಡ ಗ್ರೀನ್ ಕಲರ್ ಐತೆ ಅಂತ ಗೊತ್ತಾಗತ್ತೆ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಬೇರೆ ಯಾವ್ದಾದ್ರು ಒಂದು ಬಾಡಿ ಇದ್ರೆ, ಸೊ ಈ ಕಲ್ಲಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಕಲ್ಲಿನ ಮೇಲೆ ಬೀಳ್ತಾವ, ಇಲ್ಲಿಂದ ಪ್ರತಿಫಲನ ಹೊಂದಿದ್ದು ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕಣ್ಣಿನಲ್ಲಿ ಪ್ರತಿಬಿಂಬ ಬೀಳುತ್ತೆ, ಅದು ಕಲ್ಲು ಅಂತ ಗೊತ್ತಾಗತ್ತೆ. ಅದೇ ತರ ನದಿ ಇದ್ರೋ ಅಥವಾ ವಾಹನ ಇದ್ರೆ ಯಾವ್ದಾದ್ರು, ಸೊ ಈ ತರ ಏನಂತ ಹೇಳಿದ್ರೆ ವಸ್ತುಗಳನ್ನ ಗೊತ್ತಾಗತ್ತೆ. ಯಾವಾಗ ಅಂತಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಆ ವಸ್ತುವಿನ ಮೇಲೆ ಬಿದ್ದಾಗ, ಆ ವಸ್ತು ಸೂರ್ಯನ ಕಿರಣಗಳನ್ನ ಪ್ರತಿಫಲಿಸಿದಾಗ ನಮಗೆ ಗೊತ್ತಾಗತ್ತೆ. ಇದನ್ನು ಕೂಡ ಏನಂತ ಹೇಳಿದ್ರೆ ಲೈಟ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ರಿಫ್ಲೆಕ್ಷನ್ ಫ್ರಮ್ ದಿ ಸರ್ಫೇಸ್ ಫಾರ್ ವಾಟರ್ ಅಂತ ಹೇಳ್ತೀವಿ. ಸರ್ಫೇಸ್ ಆಫ್ ವಾಟರ್ ಮೇಲ್ಗಡೆ ಏನಂತ ಹೇಳಿ ಕೆರೆಗಳು ಇರ್ತಾವಿಲ್ಲ ಅಂತಂದ್ರೆ ಸರೋವರಗಳು ಇರ್ತಾವ, ಅದ್ರ ಸುತ್ತಮುತ್ತ ಏನಂದ್ರೆ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ಇರ್ತಾವ. ಸೊ ಅಲ್ಲೇನಂತಂದ್ ಹೇಳಿದ್ರೆ ನಾವು ಬೇರೆ ಕಡೆ ಒಂದ್ ಸೈಡ್ ನಿಂತ್ಕೊಂಡಾಗ ಏನಾಗತ್ತಂದ್ರೆ ಅದ್ರದ್ದು ಇಮೇಜ್ ಕಾಣಿಸುತ್ತೆ ನೀರಿನಲ್ಲಿ. ಇದು ಕೂಡ ಏನಂತಂದ್ ಹೇಳಿದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಅದೇ ತರ ನೀರಿನಲ್ಲಿ ಮೋಡಗಳ ಚಿತ್ರಣ ಕಾಣಿಸುತ್ತೆ, ಮೋಡಗಳ ಇಮೇಜ್ ಕಾಣಿಸುತ್ತೆ, ಇದು ಕೂಡ ಏನಂದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಶೈನಿ ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಏನಂತ ಹೇಳಿದ್ರೆ ಶೈನಿ ಮೆಟಲ್ಸ್ ಗಳ ಮೇಲ್ಗಡೆ ಏನಾಗುತ್ತೆ ಇಮೇಜ್ ಕಾಣಿಸ್ತಾ ಇರುತ್ತೆ, ರಿಫ್ಲೆಕ್ಟ್ ಆಗಿರೋ ಇಮೇಜ್ ಕಾಣಿಸ್ತಾ ಇರುತ್ತೆ.
ಸೇಮ್ ಇವು ಕೂಡ ಮಿರರ್ ತರ ವರ್ಕ್ ಆಗ್ತಾವ. ಬೆಸ್ಟ್ ಎಕ್ಸಾಂಪಲ್ ಅಂತಂದು ಹೇಳಿದ್ರೆ ಅಡಿಗೆ ಮನೆ ಅವ್ವ ಆಗ್ಲಿ ಅಕ್ಕ ಆಗ್ಲಿ ಹುಡುಗಿರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅಡಿಗೆ ಮಾಡುವಾಗ ತಮ್ಮ ಮುಖವನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಪ್ಲೇಟ್ಗಳೆಲ್ಲ ಇಲ್ಲ ಪಾತ್ರೆಗಳ ಮೇಲೆ ನೋಡ್ತಾ ಇರ್ತಾರ. ಫುಲ್ ಕ್ಲೀನ್ ಆಗಿರುತ್ತೆ, ಅದ್ರ ಮೇಲೆ ಅವ್ರದ್ದು ಮುಖ ಕಾಣಿಸ್ತಾ ಇರುತ್ತೆ. ಸೊ ಎಲ್ರು ಮಾಡಿದಿರ್ತಾರೆ. ಇಲ್ಲ ಅಂತಂದು ಹೇಳಿದ್ರೆ ಊಟ ಮಾಡುವಾಗ ಹುಡುಗಿರು ನೋಡ್ಬೋದು. ಸೊ ಊಟ ನೀಡೋಕ್ಕಿಂತ ಮುಂಚೆ ಫುಲ್ ಮೊದಲ ಮುಖ ನೋಡ್ಕೊಂತಾರ, ಆಮೇಲೆ ಊಟ ನೀಡಿಸ್ಕೊಂತಾರ. ಸೊ ಏನಂತಂದು ಹೇಳಿದ್ರೆ ಶೈನಿ ಮೆಟಲ್ಸ್ಗಳ ಮೇಲ್ಗಡೆ ಏನಾಗತ್ತ ನಮ್ಮ ಇಮೇಜ್ ಕಾಣಿಸುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಉದಾಹರಣೆ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ ವಿಂಗ್ ಮತ್ತು ರೇರ್ ವ್ಯೂ ಮಿರರ್ಸ್ಗಳಲ್ಲಿ ವಾಹನಗಳಲ್ಲಿ. ಸೊ ಇಲ್ಲೇನಂತಂದು ಹೇಳಿದ್ರೆ ಆ ವಸ್ತು ಆ ಕಾರ್ ಗಾಡಿದಾಗ್ಲಿನೋ ಯಾವುದೋ ಗಾಡಿಗಳದಾಗ್ಲಿ ಏನಾಗತ್ತೆ ಅಂತಂದು ಹೇಳಿದ್ರೆ ರಿಫ್ಲೆಕ್ಷನ್ ಆಗತ್ತ. ಸೊ ಅವ್ರ ಇಮೇಜ್ ರಿಫ್ಲೆಕ್ಷನ್ ಆಗೋದ್ರಿಂದ ನಮ್ಗೆ ಹಿಂದೆ ಯಾವ್ದು ಗಾಡಿ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗತ್ತ. ಸೊ ನೆಕ್ಸ್ಟ್ ನೋಡ್ರಿ ಮೈಕ್ರೋಸ್ಕೋಪ್ಗಳಲ್ಲಿ ಕೂಡ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಲೈಟ್ ಆಫ್ ರಿಫ್ಲೆಕ್ಷನ್ ಫಿನಾಮಿನಾ ನಡೆಯುತ್ತೆ. ಸೊ ಅದೇ ತರ ನೋಡ್ರಿ ಪೆರಿಸ್ಕೋಪ್ಗಳಲ್ಲಿ ಇವಾಗ ಏನಂತಂದು ಹೇಳಿದ್ರೆ ಒಂದು ಗೋಡೆ ಇರುತ್ತೆ, ಎಲ್ಲ ಚೆನ್ನಾಗಿರ್ತಾಗ ಮಾಡಿರ್ತಾರೆ. ಸೊ ಒಂದು ಗೋಡೆ ಇರುತ್ತೆ, ಈ ಗೋಡೆ ಆ ಕಡೆ ಏನಂತಂದು ಹೇಳಿದ್ರೆ ಹುಡುಗರು ಆಟ ಆಡ್ತಾರೋ ಇಲ್ಲ ಯಾರೋ ಏನೋ ಮಾಡ್ತಿರ್ತಾರೆ. ಸೊ ಅದನ್ನ ನಾವು ನೋಡ್ಬೇಕಂತ ಹೇಳಿ ತುಂಬಾ ಹೈಟ್ ಇರುತ್ತೆ, ಅವಾಗ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಈ ತರ ಒಂದು ಸ್ಟ್ರಕ್ಚರ್ ಅನ್ನ ಮಾಡ್ಕೊಂತೀವಿ, ನಾವೆಲ್ಲರೂ ಆಟ ಇರ್ತೀವಿ. ಸೊ ಇದನ್ನೆಲ್ಲ ನಾವು ಮಾಡಿರ್ತೀವಿ. ಇಲ್ಲೇನಂತಂದ್ರೆ ಈ ಪ್ಲೇಸ್ ಅಲ್ಲಿ ಮತ್ತು ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಮಿರರ್ ಅನ್ನ ಕೂಡಿಸ್ತಾರ 45 ಆಂಗಲ್ ಅಲ್ಲಿ. ಸೊ ಇಲ್ಲಿ ಏನೇನ್ ನಡೀತಾ ಇರುತ್ತೆ ಅದೇನಾಗತ್ತೆ ಅಂದ್ರೆ ಈ ಪ್ಲೇಸ್ ಅಲ್ಲಿ ರಿಫ್ಲೆಕ್ಟ್ ಆಗಿ ಈ ಮಿರರ್ ಅಲ್ಲಿ ರಿಫ್ಲೆಕ್ಟ್ ಆಗಿ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ನಮ್ ಕಣ್ಣಿಗೆ ಕಾಣಿಸುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪೆರಿಸ್ಕೋಪ್ ಅಂತ ಕರಿತೀವಿ. ಹೈಟ್ ಅಲ್ಲಿ ಇರೋದನ್ನ ನಾವು ಈಸಿಯಾಗಿ ನೋಡಕ, ಸೊ ಆಬ್ಜೆಕ್ಟ್ ಅನ್ನ ನಾವು ಈಸಿಯಾಗಿ ನೋಡ್ಬೋದು. ಸೊ ಇಲ್ಲಿ 2 ಮಿರರ್ ಗಳನ್ನ ಯೂಸ್ ಮಾಡ್ತಾರ. ಇಲ್ಲೂ ಕೂಡ ಏನಾಗತ್ತೆ ಅಂತಂದು ಹೇಳಿದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ ಫಿನಾಮಿನಾ ನಡೆಯುತ್ತೆ. ಸೊ ಅದೇ ತರ ನೋಡ್ರಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳೆಲ್ಲ ಇರ್ತಾವ, ಅವುಗಳನ್ನ ನೋಡ್ಕೊಡ್ರಿ. ರಿಫ್ಲೆಕ್ಷನ್ ಆಫ್ ಲೈಟ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರ, ಎಲ್ಲೆಲ್ಲಿ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯಾವ ತರ ಯೂಸ್ ಮಾಡ್ಕೊಂತಾವ ಅಂತಂದು ಹೇಳಿ ಅದನ್ನ ನಮ್ಗೆ ಏನ್ ಮಾಡ್ತಾರ ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೀವು ಬೆಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂತಂದು ಹೇಳಿದ್ರೆ ನಮ್ ಭೂಮಿ ಅಂತ ಬಂದಾಗ ಸೂರ್ಯನ ಕಿರಣಗಳನ್ನ ಏನ್ ಮಾಡತ್ತಂದ್ರೆ ಭೂಮಿ ರಿಫ್ಲೆಕ್ಟ್ ಮಾಡುತ್ತ, ಸಮ್ಮನ್ನ ಅಬ್ಸರ್ವ್ ಮಾಡ್ಕೊಂಡು ಸಮ್ ಕಿರಣಗಳನ್ನ ಏನ್ ಮಾಡತ್ತಂದ್ರೆ ರಿಫ್ಲೆಕ್ಟ್ ಮಾಡುತ್ತ. ಇಲ್ಲಿ ನೋಡ್ರಿ ಸೂರ್ಯನಿಂದ ಬರುವ ಕಿರಣಗಳು ಏನಿರ್ತಾವ ಅಂದ್ರೆ ಶಾರ್ಟ್ ವೇವ್ಸ್ ಇರ್ತಾವ, ಇವು ಭೂಮಿಯಲ್ಲಿ ಬಂದು ರಿಫ್ಲೆಕ್ಟ್ ಆಗಿ ಮೇಲ್ಗಡೆ ಹೋಗ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ ಲಾಂಗ್ ವೇವ್ಸ್ ಅಂತ ಕರಿತೀವಿ. ಸೊ ಇದನ್ನ ಸೌರಜನ್ಯ ಶಾಖ ಅಂತ ಹೇಳ್ತೀವಿ. ಇವುಗಳನ್ನ ನಾವು ಟೆರೆಸ್ಟ್ರಿಯಲ್ ವೇವ್ಸ್ ಅಂತ ಹೇಳ್ತೀವಿ. ಇವು ಶಾರ್ಟ್ ಆಗಿರ್ತಾವ, ಇವು ಲಾಂಗ್ ವೇವ್ಸ್ ಅಲ್ಲಿ ಇರ್ತಾವ. ಇಲ್ಲಿ ನೋಡ್ರಿ ಈ ಪ್ರೊಸೆಸ್ ಅನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಲ್ಬೆಡೋ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಡ್ರಿ, ಭೂಮಿಯು ಸೂರ್ಯನ ಕಿರಣಗಳನ್ನ ರಿಫ್ಲೆಕ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ ಅಲ್ಬೆಡೋ ಅಂತ ಕರಿತೀವಿ. ಇಲ್ಲೂ ಕೂಡ ರಿಫ್ಲೆಕ್ಷನ್ ಆಫ್ ಲೈಟ್ ಫಿನಾಮಿನಾ ಆಗ್ತಾ ಇರುತ್ತೆ. ಆಮೇಲೆ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತೀವಿ. ಬ್ಲ್ಯಾಕ್ ಬಾಡಿ ಏನ್ ಮಾಡತ್ತಂತ ಹೇಳಿದ್ರೆ ಎಲ್ಲಾ ವೇವ್ಸ್ ಗಳನ್ನ, ಎಲ್ಲಾ ಕಿರಣಗಳನ್ನ, ಎಲ್ಲಾ ಲೈಟ್ ವೇವ್ಸ್ ಗಳನ್ನ ಇದೇನ್ ಮಾಡತ್ತಂತ ಹೇಳಿದ್ರೆ ಹೀರ್ಕೊಂಡ್ ಬಿಡುತ್ತ, ಇಲ್ಲಿ ರಿಫ್ಲೆಕ್ಷನ್ ಆಗಂಗಿಲ್ಲ. ಸೊ ಇದನ್ನೊಂದು ನೆನ್ಪಿಟ್ಕೊಡ್ರಿ, ಬ್ಲ್ಯಾಕ್ ಬಾಡಿಯಲ್ಲಿ ಸೊ ಯಾವುದೇ ತರಹದ ರಿಫ್ಲೆಕ್ಷನ್ ಆಗಂಗಿಲ್ಲ, ಎಲ್ಲ ಏನ್ ಮಾಡತ್ತ ಅಂತ ಹೇಳಿದ್ರೆ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಯಾವ್ದಾದ್ರು ಫಿನಾಮಿನಾ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.